ನೀವು ದೊಡ್ಡವನಾದ್ಮೇಲೆ ಟೀಚರ್ ಆಗಮ್ಮ ಈ ಥರ ನಾನೆಲ್ಲೂ ಕೇಳೇ ಇಲ್ಲ. ಯಾಕಂದರೆ ಎಲ್ಲರ ಮಕ್ಕಳು ಡಾಕ್ಟ್ರ್ ಆಗಲಿ, ಇಂಜಿನಿಯರ್ ಆಗಲಿ, ಪೈಲಟ್ ಆಗಲಿ ಅಂತ ಅಪೇಕ್ಷಿಸ್ತಾರೆ. ಅದೇ ಬುದ್ಧಿ ಕೂಡ ಹೇಳ್ತಾ ಇರ್ತಾರೆ, ಅವಾಗವಾಗ ಪ್ರಿಪೇರ್ ಮಾಡ್ತಿರ್ತಾರೆ. ಯಾಕಂದರೆ ಇಲ್ಲಿದ್ದು ಒಳ್ಳೆ ಸಂಬಳ ಸಿಗುತ್ತೆ, ಒಳ್ಳೆ ಮರ್ಯಾದೆನೂ ಸಿಗುತ್ತೆ ನಮ್ಮ ಸೊಸೈಟಿನಲ್ಲಿ. ನನ್ನ ಮಗ ಡಾಕ್ಟ್ರು, ಇಂಜಿನಿಯರು ಅಂತ ಹೇಳ್ಕೊಳ್ಬೋದು, ನನ್ನ ಮಗ ಟೀಚರು ಅಂತ ಯಾರು ಹೇಳ್ಕೊಳ್ತಾ ಇದ್ದಾರೆ, ಯಾಕೆ ಹೇಳ್ಕೊಳ್ತಾ ಇಲ್ಲ? ಈಗ ಸ್ಕೂಲ್ ಫೀಸು ಮಲ್ಟಿಪ್ಲೈ ಆಗುತ್ತಪ್ಪ ವರ್ಷ ಇಂಟು 2 ಇಂಟು 3 ಎಲ್ಲ ಆಗ್ತಾ ಇರುತ್ತೆ. ಆದರೆ ಟೀಚರ್ಸ್ ಸ್ಯಾಲರಿ ಒಲಿಂಪಿಯಾಡ್ ಥರ ಎಷ್ಟೋ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೂಡ ಇನ್ನೊಂದು ಕಡೆ ಶುರು ಆಗ್ತಿದೆ. ಮತ್ತು ಮಕ್ಕಳು ಬುದ್ಧಿವಂತರಾಗ್ತಾ ಇದ್ದಾರೆ, ವರ್ಷ ಜನರೇಷನ್ ಟು ಜನರೇಷನ್ ಎಷ್ಟು ಸ್ಮಾರ್ಟ್ ಆಗ್ತಿದ್ದಾರೆ. ಅವರ ಸ್ಮಾರ್ಟ್ನೆಸ್ಗೆ ಸರಿ ಹೊಂದೋ ಅಂತಹ ಕ್ವಾಲಿಟಿ ಟೀಚಿಂಗ್ ನಡೀತಾ ಇದೆಯಾ? ಸಿಲೆಬಸ್ ಕೂಡ ಅಷ್ಟು ಅಪ್ಗ್ರೇಡ್ ಆಗ್ತಾನೇ ಇದೆ. ಮತ್ತು ವ್ಯಂಗ್ಯವಾಗಿ ಅವ್ರು ಅಯಾನಿಕಲಿ ಹೇಳಬೇಕು ಅಂದರೆ ಗೌರ್ಮೆಂಟ್ ಸ್ಕೂಲ್ ಟೀಚರು ಪ್ರೈವೇಟ್ ಸ್ಕೂಲ್ಗಿಂತ ಹೆಚ್ಚಿಗೆ ಸಂಬಳ ಪಡಿತಾ ಇದ್ದಾರೆ. ಅಲ್ಲಿ ಎಜುಕೇಷನ್ ಫ್ರೀ ಅಪ್ಪ ಅಲ್ವಾ? ಅದೊಂದೇ ಕಂಪ್ಯಾರಿಸನ್. ನಾನು ಇನ್ನೇನು ಕ್ವಾಲಿಟಿ ಬಗ್ಗೆ ಮಾತಾಡ್ತಿಲ್ಲ ಇಲ್ಲಿ. ಬಟ್ ಪ್ರೈವೇಟ್ ಸ್ಕೂಲು ನಮ್ಮನ್ನು ಡಬಲ್ ಟ್ರಿಪಲ್ ಚಾರ್ಜ್ ಮಾಡ್ತೀರಾ, ಆದರೆ ಎಷ್ಟು ಪೇ ಮಾಡ್ತಿದ್ದೀರಾ ಅವ್ರಿಗೆ? ಈಗ ಪ್ಯಾಷನೇಟಾಗಿ ನಾನು ಗುರು ಆಗಬೇಕು, ನಾನು ಒಂದಷ್ಟು ಜನ ಮಕ್ಳಿಗೆ ಪಾಠ ಹೇಳ್ಕೊಡ್ಬೇಕು ಅಂತ ಆಸೆ ಪಟ್ಟು ಬರೋ ಅಂಥವ್ರಿಗೂ ಬದುಕೋಕ್ಕಾಗದೆ ಕೊನೆಗೆ ಅದು ಇದು ಜಾಬ್ಗೆ ಹೋಗ್ತಾರಪ್ಪ. ಎಂಥ ಆಫೀಸ್ಗೆ ಹೋದರೂ ಒಳ್ಳೆ ಸಂಬಳ, ಡಬಲ್ ಸಂಬಳ ಸಿಕ್ಬಿಡುತ್ತೆ. ಈಗ ನಿಮ್ಮನ್ನು ಕೇಳ್ತೀನಿ, ಎಷ್ಟು ಟ್ರೈನಿಂಗ್ ಪ್ರೊವೈಡ್ ಮಾಡ್ತೀರಾ ಅವ್ರ ಸ್ಕಿಲ್ಸ್ ಡೆವಲಪ್ ಮಾಡಲಿಕ್ಕೆ? ಅವ್ರಿಗೆ ಲೀವ್ಸು, ಬೆನಿಫಿಟ್ಸು, ಜಾಬ್ ಸೆಕ್ಯೂರಿಟಿ ಅಂಥದ್ದು ಏನು ಕೊಡ್ತಿದ್ದೀರಾ? ಒಂದು ಫೇಮಸ್ ಸ್ಕೂಲ್ನಲ್ಲಿ ನನ್ನ ಕಸಿನ್ ಟೀಚರ್ ಆಗಿದ್ದಾಳೆ. ಅಲ್ಲಿ ಏನು ಗೊತ್ತಾ, ಒಂದು ಮೆಟರ್ನಿಟಿ ಲೀವ್ ಕೂಡ ಇಲ್ಲ. ಏನು ಹೇಳಿದ್ರಂತೆ ಗೊತ್ತಾ? 6 ತಿಂಗಳ ನಂತರ ವಿ ವಿಲ್ ಕನ್ಸಿಡರ್ ಇಟ್ ಆಸ್ ರೀಹೈಯರ್ ಆರ್ ವಿ ವಿಲ್ ಹೈಯರ್ ಯು ಬ್ಯಾಕ್, ಆಯಿತಾ? ಆದರೆ ಬ್ರೇಕ್ ಇನ್ ಕೆರಿಯರ್ ಅಂತಲೇ ತೋರಿಸೋದು. ಮತ್ತು ಎಷ್ಟೋ ಕಡೆ ಟೀಚರ್ಸು ಕಾಂಟ್ರಾಕ್ಟ್ ಬೇಸಿಸಲ್ಲಿ ಇರ್ತಾರೆ. ಸೊ ನೋ PF, ನೋ SI. ನಾವು ಎಜುಕೇಷನ್ ವಿದ್ಯೆಗೆ ಅಷ್ಟು ಗೌರವ ಕೊಡ್ತೀವಿ, ಅಷ್ಟು ದುಡ್ಡು ಖರ್ಚು ಮಾಡ್ತೀವಿ. ಆದರೆ ಒಂದು ಸ್ಕೂಲ್ ನಡೆಸ್ತಾ ಇರೋವಂತಹ ನೀವು ನಮ್ಮ ಮಕ್ಕಳ ಜೀವನನ ಶೇಪ್ ಮಾಡೋ ಅಂತಹ ತೀಡೋ ಅಂತಹ ಗುರುಗಳಿಗೆ ಯಾಕೆ ಈ ಅನ್ಯಾಯ? ಸೊ ಪ್ರೀತಿಯ ಪಾಠಶಾಲೆ ನಿಮ್ಮಲ್ಲೊಂದು ಮನವಿ, ಎಲ್ಲ ಟೀಚರ್ಸ್ ಪರವಾಗಿ ಒಳ್ಳೆ ಸಂಬಳ ಕೊಡಿ, ಒಳ್ಳೆ ಬೆನಿಫಿಟ್ಸ್ ಕೊಡಿ, ಮತ್ತು ಕ್ವಾಲಿಟಿ ಹೈರಿಂಗ್ ನಡೀಲಿ.